ಹೇಳ್ತಾ ಇದ್ದಾಗೆ ಅಧಿವೇಶನ ಮುಗಿದ ತಕ್ಷಣ ಹೈಕಮಾಂಡ್ ನೀಡಿದ್ದ ಅಧಿವೇಶನ ಮುಗಿಯುವವರೆಗೂ ಗಪ್ಚುಪ್ಪಾಗಿರಬೇಕು ಅನ್ನುವ ಆದೇಶದ ಉಲ್ಲಂಘನೆ ಪ್ರಾರಂಭ ಆಗಿದೆ. ಬಸವಗಂಗಾ ಶಿವರಾಜ್ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಶಾಸಕನಾದ ಮೊದಲ ದಿನದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಹೆಬ್ಬಯಕೆ. ಡಿಕೆ ಶಿವಕುಮಾರ್ ಅವರ ಮೇಲೆ ಎಷ್ಟು ಅಭಿಮಾನ ಇದೆ ಅಂದ್ರೆ ಇನ್ ಕೇಸ್ ನಾನೇನಾದ್ರೂ ಹನುಮಂತ ಆಗಿದ್ರೆ ನಾನು ಕೂಡ ಎದೆ ಬಗ್ಗಿದ್ದು ತೋರಿಸ್ತಾ ಇದ್ದೆ. ಹನುಮಂತನಿಗೆ ಯಾವ ರೀತಿಯಾಗಿ ರಾಮನ ಕಡೆಗೆ ಭಕ್ತಿ ಇತ್ತೋ ಅದೇ ರೀತಿಯಲ್ಲಿ ನನ್ನ ಒಲವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ನೋಡೋದು. ಸಂಕ್ರಾಂತಿ ಆದಾಗ ಪಥ ಬದಲಾವಣೆ ಆಗತ್ತೆ ಅಂತ ಹೇಳಲಾಗುತ್ತೆ. ರಾಜಕೀಯದಲ್ಲೂ ಕೂಡ ನಿಶ್ಚಿತವಾಗಿ ಕೆಲ ಬದಲಾವಣೆಗಳಾಗತ್ತೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮ್ಗೆಲ್ಲ ಗೊತ್ತಿದೆ. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಒಳ್ಳೇದೇ ಆಗ್ಬೋದು. ಯಾವ ರೀತಿಯ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಆಂಜನೇಯ ಆದ್ರೆ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆಗ್ಲೇ ಹೇಳ್ತಾ ಇದ್ದಾಗೆ ಅಧಿವೇಶನ ಮುಗಿದ ತಕ್ಷಣ ಹೈಕಮಾಂಡ್ ನೀಡಿದ್ದ ಅಧಿವೇಶನ ಮುಗಿಯುವವರೆಗೂ ಗಪ್ಚುಪ್ಪಾಗಿರಬೇಕು ಅನ್ನುವ ಆದೇಶದ ಉಲ್ಲಂಘನೆ ಪ್ರಾರಂಭ ಆಗಿದೆ. ಬಸವಗಂಗಾ ಶಿವರಾಜ್ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಶಾಸಕನಾದ ಮೊದಲ ದಿನದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಹೆಬ್ಬಯಕೆ. ಡಿಕೆ ಶಿವಕುಮಾರ್ ಅವರ ಮೇಲೆ ಎಷ್ಟು ಅಭಿಮಾನ ಇದೆ ಅಂದ್ರೆ ಇನ್ ಕೇಸ್ ನಾನೇನಾದ್ರೂ ಹನುಮಂತ ಆಗಿದ್ರೆ ನಾನು ಕೂಡ ಎದೆ ಬಗ್ಗಿದ್ದು ತೋರಿಸ್ತಾ ಇದ್ದೆ. ಹನುಮಂತನಿಗೆ ಯಾವ ರೀತಿಯಾಗಿ ರಾಮನ ಕಡೆಗೆ ಭಕ್ತಿ ಇತ್ತೋ ಅದೇ ರೀತಿಯಲ್ಲಿ ನನ್ನ ಒಲವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ನೋಡೋದು. ಸಂಕ್ರಾಂತಿ ಆದಾಗ ಪಥ ಬದಲಾವಣೆ ಆಗತ್ತೆ ಅಂತ ಹೇಳಲಾಗುತ್ತೆ. ರಾಜಕೀಯದಲ್ಲೂ ಕೂಡ ನಿಶ್ಚಿತವಾಗಿ ಕೆಲ ಬದಲಾವಣೆಗಳಾಗತ್ತೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆಂಜನೇಯ ಆದ್ರೆ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮ್ಗೆಲ್ಲ ಗೊತ್ತಿದೆ. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಒಳ್ಳೇದೇ ಆಗ್ಬೋದು. ಯಾವ ರೀತಿಯ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಆಂಜನೇಯ ಆದ್ರೆ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆಗ್ಲೇ ಹೇಳ್ತಾ ಇದ್ದಾಗೆ ಅಧಿವೇಶನ ಮುಗಿದ ತಕ್ಷಣ ಹೈಕಮಾಂಡ್ ನೀಡಿದ್ದ ಅಧಿವೇಶನ ಮುಗಿಯುವವರೆಗೂ ಗಪ್ಚುಪ್ಪಾಗಿರಬೇಕು ಅನ್ನುವ ಆದೇಶದ ಉಲ್ಲಂಘನೆ ಪ್ರಾರಂಭ ಆಗಿದೆ. ಬಸವಗಂಗಾ ಶಿವರಾಜ್ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಶಾಸಕನಾದ ಮೊದಲ ದಿನದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಹೆಬ್ಬಯಕೆ. ಡಿಕೆ ಶಿವಕುಮಾರ್ ಅವರ ಮೇಲೆ ಎಷ್ಟು ಅಭಿಮಾನ ಇದೆ ಅಂದ್ರೆ ಇನ್ ಕೇಸ್ ನಾನೇನಾದ್ರೂ ಹನುಮಂತ ಆಗಿದ್ರೆ ನಾನು ಕೂಡ ಎದೆ ಬಗ್ಗಿದ್ದು ತೋರಿಸ್ತಾ ಇದ್ದೆ. ಹನುಮಂತನಿಗೆ ಯಾವ ರೀತಿಯಾಗಿ ರಾಮನ ಕಡೆಗೆ ಭಕ್ತಿ ಇತ್ತೋ ಅದೇ ರೀತಿಯಲ್ಲಿ ನನ್ನ ಒಲವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ನೋಡೋದು. ಸಂಕ್ರಾಂತಿ ಆದಾಗ ಪಥ ಬದಲಾವಣೆ ಆಗತ್ತೆ ಅಂತ ಹೇಳಲಾಗುತ್ತೆ. ರಾಜಕೀಯದಲ್ಲೂ ಕೂಡ ನಿಶ್ಚಿತವಾಗಿ ಕೆಲ ಬದಲಾವಣೆಗಳಾಗತ್ತೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆಂಜನೇಯ ಆದ್ರೆ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮ್ಗೆಲ್ಲ ಗೊತ್ತಿದೆ. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಒಳ್ಳೇದೇ ಆಗ್ಬೋದು. ಯಾವ ರೀತಿಯ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಆಂಜನೇಯ ಆದ್ರೆ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ಅಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆಗ್ಲೇ ಹೇಳ್ತಾ ಇದ್ದಾಗೆ ಅಧಿವೇಶನ ಮುಗಿದ ತಕ್ಷಣ ಹೈಕಮಾಂಡ್ ನೀಡಿದ್ದ ಅಧಿವೇಶನ ಮುಗಿಯುವವರೆಗೂ ಗಪ್ಚುಪ್ಪಾಗಿರಬೇಕು ಅನ್ನುವ ಆದೇಶದ ಉಲ್ಲಂಘನೆ ಪ್ರಾರಂಭ ಆಗಿದೆ. ಬಸವಗಂಗಾ ಶಿವರಾಜ್ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಶಾಸಕನಾದ ಮೊದಲ ದಿನದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಹೆಬ್ಬಯಕೆ. ಡಿಕೆ ಶಿವಕುಮಾರ್ ಅವರ ಮೇಲೆ ಎಷ್ಟು ಅಭಿಮಾನ ಇದೆ ಅಂದ್ರೆ ಇನ್ ಕೇಸ್ ನಾನೇನಾದ್ರೂ ಹನುಮಂತ ಆಗಿದ್ರೆ ನಾನು ಕೂಡ ಎದೆ ಬಗ್ಗಿದ್ದು ತೋರಿಸ್ತಾ ಇದ್ದೆ. ಹನುಮಂತನಿಗೆ ಯಾವ ರೀತಿಯಾಗಿ ರಾಮನ ಕಡೆಗೆ ಭಕ್ತಿ ಇತ್ತೋ ಅದೇ ರೀತಿಯಲ್ಲಿ ನನ್ನ ಒಲವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ನೋಡೋದು. ಸಂಕ್ರಾಂತಿ ಆದಾಗ ಪಥ ಬದಲಾವಣೆ ಆಗತ್ತೆ ಅಂತ ಹೇಳಲಾಗುತ್ತೆ. ರಾಜಕೀಯದಲ್ಲೂ ಕೂಡ ನಿಶ್ಚಿತವಾಗಿ ಕೆಲ ಬದಲಾವಣೆಗಳಾಗತ್ತೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ.
ಆಗ್ಲೇ ಹೇಳ್ತಾ ಇದ್ದಾಗೆ ಅಧಿವೇಶನ ಮುಗಿದ ತಕ್ಷಣ ಹೈಕಮಾಂಡ್ ನೀಡಿದ್ದ ಅಧಿವೇಶನ ಮುಗಿಯುವವರೆಗೂ ಗಪ್ಚುಪ್ಪಾಗಿರಬೇಕು ಅನ್ನುವ ಆದೇಶದ ಉಲ್ಲಂಘನೆ ಪ್ರಾರಂಭ ಆಗಿದೆ. ಬಸವಗಂಗಾ ಶಿವರಾಜ್ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಶಾಸಕನಾದ ಮೊದಲ ದಿನದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಹೆಬ್ಬಯಕೆ. ಡಿಕೆ ಶಿವಕುಮಾರ್ ಅವರ ಮೇಲೆ ಎಷ್ಟು ಅಭಿಮಾನ ಇದೆ ಅಂದ್ರೆ ಇನ್ ಕೇಸ್ ನಾನೇನಾದ್ರೂ ಹನುಮಂತ ಆಗಿದ್ರೆ ನಾನು ಕೂಡ ಎದೆ ಬಗೆದು ತೋರಿಸ್ತಾ ಇದ್ದೆ. ಹನುಮಂತನಿಗೆ ಯಾವ ರೀತಿಯಾಗಿ ರಾಮನ ಕಡೆಗೆ ಭಕ್ತಿ ಇತ್ತೋ ಅದೇ ರೀತಿಯಲ್ಲಿ ನನ್ನ ಒಲವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ನೋಡೋದು. ಸಂಕ್ರಾಂತಿ ಆದಾಗ ಪಥ ಬದಲಾವಣೆ ಆಗತ್ತೆ ಅಂತ ಹೇಳಲಾಗುತ್ತೆ. ರಾಜಕೀಯದಲ್ಲೂ ಕೂಡ ನಿಶ್ಚಿತವಾಗಿ ಕೆಲ ಬದಲಾವಣೆಗಳಾಗತ್ತೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆಂಜನೇಯ ಆದ್ರೆ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮ್ಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಒಳ್ಳೇದೇ ಆಗ್ಬೋದು. ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಆಂಜನೇಯ ಆದ್ರೆ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆಗ್ಲೇ ಹೇಳ್ತಾ ಇದ್ದಾಗೆ ಅಧಿವೇಶನ ಮುಗಿದ ತಕ್ಷಣ ಹೈಕಮಾಂಡ್ ನೀಡಿದ್ದ ಅಧಿವೇಶನ ಮುಗಿಯುವವರೆಗೂ ಗಪ್ಚುಪ್ಪಾಗಿರಬೇಕು ಅನ್ನುವ ಆದೇಶದ ಉಲ್ಲಂಘನೆ ಪ್ರಾರಂಭ ಆಗಿದೆ. ಬಸವಗಂಗಾ ಶಿವರಾಜ್ ಅವರು ಇವತ್ತು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮತ್ತೆ ಬ್ಯಾಟ್ ಬೀಸಿದ್ದಾರೆ. ಶಾಸಕನಾದ ಮೊದಲ ದಿನದಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಹೆಬ್ಬಯಕೆ. ಡಿಕೆ ಶಿವಕುಮಾರ್ ಅವರ ಮೇಲೆ ಎಷ್ಟು ಅಭಿಮಾನ ಇದೆ ಅಂದ್ರೆ ಇನ್ ಕೇಸ್ ನಾನೇನಾದ್ರೂ ಹನುಮಂತ ಆಗಿದ್ರೆ ನಾನು ಕೂಡ ಎದೆ ಬಗೆದು ತೋರಿಸ್ತಾ ಇದ್ದೆ. ಹನುಮಂತನಿಗೆ ಯಾವ ರೀತಿಯಾಗಿ ರಾಮನ ಕಡೆಗೆ ಭಕ್ತಿ ಇತ್ತೋ ಅದೇ ರೀತಿಯಲ್ಲಿ ನನ್ನ ಒಲವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ನೋಡೋದು. ಸಂಕ್ರಾಂತಿ ಆದಾಗ ಪಥ ಬದಲಾವಣೆ ಆಗತ್ತೆ ಅಂತ ಹೇಳಲಾಗುತ್ತೆ. ರಾಜಕೀಯದಲ್ಲೂ ಕೂಡ ನಿಶ್ಚಿತವಾಗಿ ಕೆಲ ಬದಲಾವಣೆಗಳಾಗತ್ತೆ ಅಂತ ಹೇಳಿ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆಂಜನೇಯ ಆದ್ರೆ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮ್ಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಒಳ್ಳೇದೇ ಆಗ್ಬೋದು. ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಆಂಜನೇಯ ಆದ್ರೆ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ರೆ ಅದು ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ. ಅದಂತೂ ತಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೂರ್ಯಪಥ ಬದಲಾವಣೆ